ನಮಸ್ಕಾರ ವೀಕ್ಷಕರೇ. ಅಪ್ರಾಪ್ತ ವಯಸ್ಕರು 18 ವರ್ಷ ಪೂರೈಸಿದ ನಂತರ ಅವರ ಪೋಷಕರು ಅಥವಾ ಪಾಲಕರು ಮಾಡಿದ ಯಾವುದೇ ಆಸ್ತಿ ಮಾರಾಟ ಅಥವಾ ವರ್ಗಾವಣೆಯನ್ನ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡದೆ ಪ್ರಶ್ನಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಆಸ್ತಿ ವರ್ಗಾವಣೆಗಳನ್ನ ಸ್ಪಷ್ಟ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ, ಅಂದರೆ ಆಸ್ತಿಯನ್ನ ತಾವೇ ಮಾರಾಟ ಮಾಡುವ ಮೂಲಕ ಅಥವಾ ವರ್ಗಾಯಿಸುವ ಮೂಲಕ ರದ್ದುಗೊಳಿಸಬಹುದು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಆಸ್ತಿ ಮಾರಾಟ ಅಥವಾ ವರ್ಗಾವಣೆ ಕುರಿತ ಭವಿಷ್ಯದ ವ್ಯಾಜ್ಯಗಳಿಗೆ ಈ ತೀರ್ಪು ಮಾನದಂಡವಾಗಲಿದೆ. ಕರ್ನಾಟಕದ ಶಾಮನೂರು ಗ್ರಾಮದ ಕೆ. ಶಿವಪ್ಪ ಮತ್ತು ಕೆ. ನೀಲಮ್ಮ ನಡುವಿನ ಆಸ್ತಿ ಮಾರಾಟ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಾಲ್ ಮತ್ತು ಪ್ರಸನ್ನ ಬಿ. ವರಾಳೆ ನೇತೃತ್ವದ ದ್ವಿಸದಸ್ಯ ಪೀಠ ಅಪ್ರಾಪ್ತ ವಯಸ್ಕರು 18 ವರ್ಷ ಪೂರೈಸಿದ ನಂತರ ಪೋಷಕರು ಮತ್ತು ಪಾಲಕರು ಮಾಡಿದ ಯಾವುದೇ ಆಸ್ತಿ ಮಾರಾಟ ಮತ್ತು ವರ್ಗಾವಣೆಯನ್ನ ರದ್ದುಗೊಳಿಸಬಹುದು ಎಂದು ತೀರ್ಪು ನೀಡಿದೆ. ಕರ್ನಾಟಕದ ಶಾಮನೂರು ಗ್ರಾಮದ 2 ನಿವೇಶನಗಳಿಗೆ ಸಂಬಂಧಿಸಿದ ಪ್ರಕರಣ ಇದಾಗಿದ್ದು, 1971ರಲ್ಲಿ ಕೆ.ಎಸ್. ರುದ್ರಪ್ಪ ಎಂಬುವರು ತಮ್ಮ 3 ಅಪ್ರಾಪ್ತ ವಯಸ್ಸಿನ ಗಂಡು ಮಕ್ಕಳ ಹೆಸರಿನಲ್ಲಿ ನಿವೇಶನ ಖರೀದಿಸಿದ್ದರು. ರುದ್ರಪ್ಪ ಅವರು ನ್ಯಾಯಾಲಯದ ಅನುಮತಿ ಇಲ್ಲದೆ ನಿವೇಶನಗಳನ್ನ ಮಾರಾಟ ಮಾಡಿದ್ದರು. ಮಕ್ಕಳು ಪ್ರಾಪ್ತ ವಯಸ್ಕರಾದ ನಂತರ ಅವರು ಆ ನಿವೇಶನಗಳನ್ನ ಕೆ. ಶಿವಪ್ಪ ಅವರಿಗೆ ಮಾರಾಟ ಮಾಡಿದರು. ಆದರೆ ಈ ಹಿಂದೆ ನಿವೇಶನಗಳನ್ನ ಖರೀದಿಸಿದ್ದ 3ನೇ ವ್ಯಕ್ತಿಗಳು ಮಾಲೀಕತ್ವಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಇದೀಗ ಆಸ್ತಿ ಮಾರಾಟ ಅಥವಾ ವರ್ಗಾವಣೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮಹತ್ವದ ಅಂಶ ಸೇರ್ಪಡೆ ಕಾರಣವಾಗಿದೆ. ಮೂಲ ಮಾರಾಟವನ್ನು ರದ್ದುಗೊಳಿಸಲು ಅಪ್ರಾಪ್ತ ವಯಸ್ಕರು ಮೊಕದ್ದಮೆ ಹೂಡಬೇಕೆ ಅಥವಾ ಬೇಡವೇ ಎಂಬುದರ ಬಗ್ಗೆ ಈ ಪ್ರಕರಣದ ವಿಚಾರಣೆ ನಡೆಸಿದ ಕೆಳಹಂತದ ನ್ಯಾಯಾಲಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು. ಇದಕ್ಕೆ ಸ್ಪಷ್ಟನೆ ನೀಡಿರುವ ಸುಪ್ರೀಂ ಕೋರ್ಟ್ ಔಪಚಾರಿಕ ಮೊಕದ್ದಮೆಯ ಅಗತ್ಯವಿಲ್ಲ ಎಂದು ಹೇಳಿದೆ. ಪಾಲಕರ ಮಾರಾಟವನ್ನ ಪ್ರಾಪ್ತ ವಯಸ್ಕರು ಸ್ಪಷ್ಟವಾಗಿ ಪರಿವರ್ತಿಸುವ ಮೂಲಕ, ಅಂದರೆ ಆಸ್ತಿಯನ್ನ ತಾವೇ ಮಾರಾಟ ಮಾಡುವ ಮೂಲಕ ತಿರಸ್ಕರಿಸಬಹುದು. ಅಪ್ರಾಪ್ತ ವಯಸ್ಕನ ಪಾಲಕರು ಮಾಡಿದ ಅನೂರ್ಜಿತ ವಹಿವಾಟನ್ನ ಪ್ರಾಪ್ತ ವಯಸ್ಸಿಗೆ ಬಂದ ಬಳಿಕ ವ್ಯಕ್ತಿಯೊಬ್ಬ ಮೊಕದ್ದಮೆ ಹೂಡುವ ಮೂಲಕ ಅಥವಾ ಅದನ್ನು ತನ್ನ ಸ್ಪಷ್ಟ ತಿಳುವಳಿಕೆಗೆ ಅನುಗುಣವಾಗಿ ನಿರಾಕರಿಸುವ ಮೂಲಕ ತಿರಸ್ಕರಿಸಬಹುದು ಎಂದು ನ್ಯಾಯಮೂರ್ತಿ ಪಂಕಜ್ ಮಿತ್ತಾಲ್ ತಮ್ಮ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಕೆಲವೊಮ್ಮೆ ಅಪ್ರಾಪ್ತ ವಯಸ್ಕರಿಗೆ ಆಸ್ತಿಯ ಮೂಲ ಮಾರಾಟದ ಬಗ್ಗೆ ತಿಳಿದಿರುವುದಿಲ್ಲ. ಆಸ್ತಿ ಇನ್ನೂ ಅವರ ಸ್ವಾಧೀನದಲ್ಲಿರುವಾಗಲೇ ಅವರ ಪಾಲಕರು ಅದನ್ನು ಮಾರಾಟ ಮಾಡಿರಬಹುದು. ಆದ್ದರಿಂದ ಈ ಆಸ್ತಿ ಮಾರಾಟವನ್ನು ತಿರಸ್ಕರಿಸಲು ಮೊಕದ್ದಮೆ ಹೂಡುವುದು ಯಾವಾಗಲೂ ಅನಿವಾರ್ಯವಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ. ಪೀಠವು 1950ರ ಹಿಂದೂ ಅಲ್ಪಸಂಖ್ಯಾತ ಮತ್ತು ಪಾಲನಾ ಕಾಯ್ದೆಯ ಸೆಕ್ಷನ್ 7 ಮತ್ತು 8 ಉಲ್ಲೇಖಿಸಿದೆ. ಈ ನಿಬಂಧನೆಗಳು ಸರಳ ಓದುವಿಕೆಯು ಅಪ್ರಾಪ್ತ ವಯಸ್ಕರ ನೈಸರ್ಗಿಕ ಪಾಲಕರು ಅಪ್ರಾಪ್ತ ವಯಸ್ಕನ ಸ್ಥಿರ ಆಸ್ತಿಯ ಯಾವುದೇ ಭಾಗವನ್ನು ಅಡಮಾನ ಇಡಲು, ಮಾರಾಟ ಮಾಡಲು, ಉಡುಗೊರೆಯಾಗಿ ನೀಡಲು ಅಥವಾ ಬೇರೆ ರೀತಿಯಲ್ಲಿ ವರ್ಗಾಯಿಸಲು ಅಥವಾ 5 ವರ್ಷಗಳನ್ನು ಮೀರಿದ ಅವಧಿಗೆ ಅಥವಾ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಅಪ್ರಾಪ್ತ ವಯಸ್ಕನು ಪ್ರಾಪ್ತ ವಯಸ್ಕನಾಗುವ ದಿನಾಂಕಕ್ಕಿಂತ 1 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಗುತ್ತಿಗೆ ನೀಡಲು ಕಾನೂನಿನಲ್ಲಿ ಯಾವುದೇ ಅಧಿಕಾರವನ್ನು ಹೊಂದಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ಅಂದರೆ ಇಲ್ಲಿ ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ಇರುವಂಥ ಆಸ್ತಿಗಳು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ನಂತರ ನೀವು ಕಾನೂನು ಹೋರಾಟಗಳನ್ನ ಮಾಡಬೇಕು. ಯಾವುದೇ ಒಂದು ತಂದೆ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿದಾಗ ಮಕ್ಕಳು ಮೈನರ್ ಇರ್ತಾರೆ, ಅದಕ್ಕೆ ಇದು ಸಂಬಂಧಪಟ್ಟಿದೆ ಅನ್ನೋದಲ್ಲ. ಆ ಮಕ್ಕಳ ಹೆಸರಿನಲ್ಲಿ ಆಸ್ತಿ ದಾಖಲೆಗಳು ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾನೂನು ಅನ್ವಯಿಸುವಂಥದ್ದು. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಧನ್ಯವಾದಗಳು.